Good morning, welcome back dear students. I am Dr. Nagaraja teaching physics in Kannada. So in my last video I was talking about expansion of solids when heated, and I also mentioned three types of expansions. So ಮೂರು ತರದ expansion ನ ಹೇಳಿದೆ: linear expansion, surface expansion ಅಥವಾ area expansion ಮತ್ತೆ volume expansion. ಹಾಗೇನೇ ನಾನು ಮೂರು coefficients ಅನ್ನು ಡಿಫೈನ್ ಮಾಡಿದ್ದೆ: linear coefficient, surface coefficient or area coefficient and volume coefficient, and they are represented by alpha L, that is linear coefficient, alpha A, that is area coefficient, sorry capital A, and alpha volume, that is volume coefficient. Okay, now let us find the relation between alpha L and alpha V, alpha L and alpha A. Okay, so well, let us proceed further. ಈಗ ಸದ್ಯಕ್ಕೆ ಒಂದು ಈಕ್ವೇಶನ್ ಅನ್ನ ಬರಿತೀನಿ. ಆಲ್ಫಾ ಎಲ್ ಗೆ ಬರಿತೀನಿ ನೋಡಿ. ಆಲ್ಫಾ ಎಲ್ ಬಂದ್ಬಿಟ್ಟು ಡೆಲ್ಟಾ ಎಲ್ ಬೈ ಎಲ್, ದಿಸ್ ಈಸ್ ನೋನ್ ಆಸ್ ಫ್ರಾಕ್ಷನಲ್ ಚೇಂಜ್ ಇನ್ ದ ಲೆಂತ್ ಡಿವೈಡೆಡ್ ಬೈ ಟೆಂಪರೇಚರ್ ರೈಸ್. ಸೊ ನೀವು ಆಲ್ಫಾ ಎಲ್ ಬದಲಿಗೆ ಆಲ್ಫಾ ಎ ಬರೆಯೋದಾದ್ರೆ ದಿಸ್ ಬಿಕಮ್ಸ್ ಡೆಲ್ಟಾ ಎ ಬೈ ಎ, ಆಲ್ಫಾ ವಿ ಬರೆಯೋದಾದ್ರೆ ಡೆಲ್ಟಾ ವಿ ಬೈ ವಿ ಅಷ್ಟೇನೆ, ಡೆಲ್ಟಾ ಟಿ ಹಾಗೆ ಇರುತ್ತೆ. ಐ ಹೋಪ್ ಯು ಗಾಟ್ ದಿಸ್. ಓಕೆ, ಸೊ ನೌ ಲೆಟ್ ಅಸ್ ಪ್ರೊಸೀಡ್ ಫರ್ದರ್. ನೌ ರಿಲೇಷನ್ ಬಿಟ್ವೀನ್ ಲೀನಿಯರ್ ಎಕ್ಸ್ಪಾನ್ಷನ್ ಕೋಎಫಿಷಿಯಂಟ್ ಅಂಡ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಕೋಎಫಿಷಿಯಂಟ್, ದಟ್ ಈಸ್ ಆಲ್ಫಾ ಎಲ್ ಅಂಡ್ ಆಲ್ಫಾ ವಿ. ಈಗ ಒಂದು ಸಿಂಪ್ಲಿಫಿಕೇಶನ್ ಪರ್ಪಸ್ಗೆ ಕ್ಯೂಬ್ ಅನ್ನ ತಗೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ಒನ್ ಮೆಟಾಲಿಕ್ ಕ್ಯೂಬ್. ಇನಿಷಿಯಲಿ ಇಟ್ಸ್ ಸೈಡ್ ಲೆಂತ್ ಈಸ್ ಎಲ್. ಓಕೆ, ದಿಸ್ ಈಸ್ ಎ ಕ್ಯೂಬ್ ಆಫ್ ಸೈಡ್ ಲೆಂತ್ ಎಲ್, ಸೊ ದಟ್ ಇಟ್ಸ್ ಇನಿಷಿಯಲ್ ವಾಲ್ಯೂಮ್ ಈಸ್ ಎಲ್ ಕ್ಯೂಬ್. ನಿಮ್ಗೆಲ್ಲ ಗೊತ್ತಿದೆ, ವಾಲ್ಯೂಮ್ ಆಫ್ ದ ಕ್ಯೂಬ್ ಈಸ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಥಿಕ್ನೆಸ್, ದಟ್ ಈಸ್ ಎಲ್ ಇಂಟು ಎಲ್ ಇಂಟು ಎಲ್, ದಟ್ ಈಸ್ ಎಲ್ ಕ್ಯೂಬ್. ಇವಾಗ ಇದನ್ನ ಹೀಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ನೋಡಿ, ಈ ತರ ತೋರಿಸ್ತೀನಿ ಇನ್ನು ಮುಂದೆ ಹೀಟ್ ಮಾಡೋದನ್ನ. ಸೊ ಅಂದ್ರೆ ಟೆಂಪರೇಚರ್ ರೈಸ್ ಮಾಡ್ತೀರಾ, ಅವಾಗ ಅದೇನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಎಕ್ಸ್ಪಾನ್ಷನ್ ಟೇಕ್ಸ್ ಪ್ಲೇಸ್ ಇನ್ ಆಲ್ ದ ಡೈರೆಕ್ಷನ್ಸ್ ಅಂತ. ಅದೇ ಅದೊಂಥರ ಫೋಟೋಗ್ರಾಫಿಕ್ ಫಿಲ್ಮ್ ಎನ್ಲಾರ್ಜ್ ಆದಂಗೆ ಆಗುತ್ತೆ ಅಂತ ಹೇಳಿದ್ರೆ. ಹಾಗಾಗಿ ಅಂದ್ರೆ ಕ್ಯೂಬಿನ ಶೇಪ್ ಕ್ಯೂಬ್ ತರನೇ ಇರುತ್ತೆ, ಅದರ ಸೈಜ್ ಮಾತ್ರ ಇವಾಗ ದೊಡ್ಡದಾಗುತ್ತೆ. ಸೊ ನೋಡಿ, ಹಿಂಗಿದ್ದಂತ ಕ್ಯೂಬ್ ಈ ತರ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ದೊಡ್ಡದಾಯ್ತು ನೋಡಿ ಇವಾಗ. ಓಕೆ, ಸೊ ದಿಸ್ ಈಸ್ ದ ನ್ಯೂ ಕ್ಯೂಬ್ ಆರ್ ಎಕ್ಸ್ಪ್ಯಾಂಡೆಡ್ ವರ್ಷನ್ ಆಫ್ ದ ಕ್ಯೂಬ್ ಹೂಸ್ ಸೈಡ್ ಲೆಂತ್ ಈಸ್ ಎಲ್ ಡ್ಯಾಶ್. ನಾವು ಅರ್ಥ ಆಗ್ತಾ ಇದೆಯಾ? ಹಾ, ಎಲ್ ಡ್ಯಾಶ್ ಈಸ್ ದ ನ್ಯೂ ಲೆಂತ್, ಎಲ್ ಈಸ್ ದ ಓಲ್ಡ್ ಲೆಂತ್, ವಿ ಈಸ್ ದ ಓಲ್ಡ್ ವಾಲ್ಯೂಮ್, ವಿ ಡ್ಯಾಶ್ ಈಸ್ ದ ನ್ಯೂ ವಾಲ್ಯೂಮ್, ದಟ್ ಈಸ್ ಎಲ್ ಡ್ಯಾಶ್ is the new length, V dash is the new volume. Okay, so V dash is equal to, V dash is the new volume, it should be L dash whole cube. Got it? That means L dash into L dash into L dash. Iga L dash is the new, L is the old, so that L dash is equal to L plus delta L. Dear students, do you know what is that delta L? Yes sir, we know it is nothing but change in the length. I think you are already familiar with this symbol. Delta always represents increment, and the increase or decrease, illi change. Illi sadyake of course it is increase only. Okay, let us now proceed without spending much time on this. ಈಗ ನ್ಯೂ ವಾಲ್ಯೂಮ್ ವಿ ಡ್ಯಾಶ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಡೆಲ್ಟಾ ಎಲ್ ಹೋಲ್ ಕ್ಯೂಬ್. ಯಾಕೆ ಸರ್? ಎಲ್ ಡ್ಯಾಶ್ ಹೋಲ್ ಕ್ಯೂಬ್ ಅಲ್ವೇನಪ್ಪ, ಹಾಗಾಗಿ ಎಲ್ ಪ್ಲಸ್ ಡೆಲ್ಟಾ ಎಲ್ ಬರ್ಕೊಂಡೆ. ಓಕೆ, ವಿ ಡ್ಯಾಶ್ ಈಸ್ ಈಕ್ವಲ್ ಟು ಎಕ್ಸ್ಪ್ಯಾಂಡ್ ಮಾಡಿ, ಇಟ್ ಈಸ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾದಲ್ಲಿದೆ, ಎಲ್ ಕ್ಯೂಬ್ ರೈಟ್, ಪ್ಲಸ್ ಡೆಲ್ಟಾ ಎಲ್ ಕ್ಯೂಬ್ ಪ್ಲಸ್ a cube plus b cube plus 3a square b plus 3ab square formula. ಸೊ ಜ್ಞಾಪಿಸ್ಕೊಳ್ಳಿ, ಅದನ್ನ ನೀವು ಹೈಸ್ಕೂಲಲ್ಲಿ ಕಲ್ತಿರ್ತೀರಾ. 3l square delta l, okay, plus I write here 3 delta l square l. Okay na? Yes sir. Now this is V dash is equal to L cube is already there, that is V, right, plus delta L cube and delta L square are very small because delta L itself is very small, so we can neglect this term and this term. ಕ್ಯಾನ್ಸಲ್ ಮಾಡ್ತಾ ಇಲ್ಲ, ಆಮೇಲೆ ಇದೇನಪ್ಪ ಇದನ್ನು ಕ್ಯಾನ್ಸಲ್ ಮಾಡಿರೋ ಅಂದ್ಕೋಬೇಡಿ. ಡೆಲ್ಟಾ ಎಲ್ ಅನ್ನೋದು ತುಂಬ ಕಡಿಮೆ, ಅದನ್ನ ಸ್ಕ್ವಯರ್ ಮಾಡಿದಾಗ ಇನ್ನೂ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ 0.1 ಅಂತ ನಂಬರ್ ಇದೆ, ಇದನ್ನ ಸ್ಕ್ವಯರ್ ಮಾಡಿದಾಗ 0.01 ಬರುತ್ತೆ ನೋಡಿ. 0.01 is much smaller than 0.1. So when you multiply,
when you take the square or cube of smaller numbers, that number will also be much smaller, so you can neglect. So delta L square delta L cube ತುಂಬ ಕಡಿಮೆ ಇರೋದ್ರಿಂದ ಅದನ್ನ ನೆಗ್ಲೆಕ್ಟ್ ಮಾಡಿದ್ದೀನಿ. ಆಯಿತು, ವಿ ಆಯಿತು. ಇನ್ನು ಉಳಿಯೋದೇನು? 3L square into delta L. I hope you got it now. Okay, you take V this side, V dash minus V is equal to 3L square delta L. Dear students, can you tell me what is this V dash minus V? New length, new volume minus old volume. New volume minus old volume. Yes, what it is? It is change in the volume. That is delta V is equal to 3L square into delta L. I call this as equation number 1. Follow carefully. Okay, let us come back to this formula. I was talking about alpha L here. Okay, ಇಲ್ಲಿ ನಾನು ಸ್ವಲ್ಪ ಈ equation ಅನ್ನು ಬಾರೋ ಮಾಡ್ತೀನಿ. ಇದನ್ನ ಬರಿತೀನಿ ನೋಡಿ, ಆ equation ಅನ್ನು ಬರಿತೀನಿ. ಡೆಲ್ಟಾ L by L is equal to, ಈ ಡೆಲ್ಟಾ ಟಿ ಇಲ್ಲಿಗೆ ಬರುತ್ತಲ್ವಾ? ಎಸ್ ಆರ್ ಬರುತ್ತೆ. ಆಲ್ಫಾ ಎಲ್ ಇಂಟು ಡೆಲ್ಟಾ ಟಿ ಆಗುತ್ತೆ. ಈಗ ಈ ಎಲ್ ಅನ್ನ ಮತ್ತೆ ಅಲ್ಲಿ ಕಳಿಸಿ. ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು ಆಲ್ಫಾ ಎಲ್ delta t. Call this as equation number 2. Now substitute equation 2 in equation 1. equation 1 ಅಲ್ಲಿ ಡೆಲ್ಟಾ ಎಲ್ ಇದೆಯಲ್ವಾ? ಈ ಡೆಲ್ಟಾ ಎಲ್ ಅನ್ನ ತಗೊಂಡೋಗಿ ಅಲ್ಲಿ ಹಾಕಿ. So substitute equation 2 in equation 1. What do we get? Delta V is equal to 3L square as it is. In the place of delta L, alpha L into delta T. Follow carefully. ಗೊತ್ತಾಯ್ತಲ್ವಾ? ಸರಿ ಸರ್, ಈಗ ಮತ್ತೆ ಮುಂದಕ್ಕೆ ಹೋಗೋಣ. ಡೆಲ್ಟಾ ವಿ ಈಸ್ ಈಕ್ವಲ್ ಟು 3L ಸ್ಕ್ವೇರ್ ಇಂಟು ಎಲ್ ಈಸ್ ಎಲ್ ಕ್ಯೂಬ್ ಆಲ್ಫಾ ಎಲ್ ಇಂಟು ಡೆಲ್ಟಾ ಟಿ. ಓಕೆ, ಎಸ್. ವಾಟ್ ಈಸ್ ಎಲ್ ಕ್ಯೂಬ್? ಇಟ್ ಈಸ್ ನಥಿಂಗ್ ಬಟ್ ಓಲ್ಡ್ ವಾಲ್ಯೂಮ್. ಸೊ just a minute, I continue here. Delta V is equal to 3 into V, L cube ಜಾಗಕ್ಕೆ, into alpha L into delta T. ಅರ್ಥ ಆಯ್ತಾ? ಸರಿ ಸರ್, V ನ ಈ ಕಡೆ ತಗೊಳ್ಳಿ ಸರ್. ಡೆಲ್ಟಾ V ಡಿವೈಡೆಡ್ ಬೈ V ಆಯ್ತಾ? ಈ ಡೆಲ್ಟಾ ಟಿ ನು ಈ ಕಡೆ ತಗೊಳ್ಳಿ ಸರ್. ಡಿವೈಡೆಡ್ ಬೈ ಡೆಲ್ಟಾ ಟಿ ಆಯ್ತಾ? ಎಸ್ ಸರ್. ದಟ್ ಈಸ್ ಉಳಿದಿದ್ದೇನಪ್ಪ? 3 ಆಲ್ಫಾ ಎಲ್. ಓಕೆ, ನಾವು ಕಮ್ ಆನ್ ಟೆಲ್ ಮಿ ವಾಟ್ ದಿಸ್ ಈಸ್. ಆಲ್ರೆಡಿ ಬಿಗಿನಿಂಗ್ ಅಲ್ಲಿ ಹೇಳಿದೆ, ಡೆಲ್ಟಾ ಎಲ್ ಬೈ ಎಲ್ ಇದ್ರೆ ಆಲ್ಫಾ ಎಲ್, ಡೆಲ್ಟಾ ಎ ಬೈ ಎ ಇದ್ರೆ ಆಲ್ಫಾ ಎ, ಡೆಲ್ಟಾ ವಿ ಬೈ ವಿ ಇದ್ರೆ ಆಲ್ಫಾ ವಿ. ಸೊ ಇಟ್ ಈಸ್ alpha V, that is equal to 3 times alpha L. This is one of the important relation and important question also. You can expect this for 5 marks. Obtain the relation between coefficient of volume expansion and linear expansion. Dear students, I hope you got this. Now I proceed with the next derivation. Now I am going to derive a relation between these two, alpha A and alpha L. ಅರ್ಥ ಆಯ್ತಾ? So next heading is to derive the relation between linear coefficient and ಏರಿಯಾ ಕೋಎಫಿಷಿಯೆಂಟ್. ಈಗ ಒಂದು ರೆಕ್ಟ್ಯಾಂಗಲ್, ಇಲ್ಲಿ ನಾನು ಕ್ಯೂಬ್ ಅನ್ನ ತಗೊಂಡೆ. ಈಗ ಒಂದು ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ ಅನ್ನ ತಗೋತೀನಿ. ಇದರ ಲೆಂತ್ ಅನ್ನ ಎ ಅಂತ ಇಟ್ಕೋತೀನಿ, ಬ್ರೆಡ್ತ್ ಅನ್ನ ಬಿ ಅಂತ ಇಟ್ಕೋತೀನಿ. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಯಾಕಂದ್ರೆ ಇಷ್ಟೊತ್ತು ನಾನು ಲೆಂತ್ ಅನ್ನ ಎಲ್ ಅಂತ ತಗೊಂಡೆ. ಇಲ್ಲಿ ಲೆಂತ್ ಎರಡು ಸತಿ ಬರ್ತಿದೆ, ಎರಡನ್ನೂ ಎಲ್ಲನ್ನ ತಗೊಳಕ್ಕಾಗಲ್ಲ. ಹಂಗಾಗಿ ಇದನ್ನ ಎ ಇದನ್ನ ಬಿ ಅಂತ ತಗೊಂಡಿದ್ದೀನಿ. ಈ ಲೆಂತ್ ಈಸ್ ಎ, ಬ್ರೆಡ್ತ್ ಈಸ್ ಬಿ. ಅರ್ಥ ಆಯ್ತಾ? ಈಗ ನೀವು ಇದನ್ನ ಬಿಸಿ ಮಾಡಿ, ಹೀಟ್ ಮಾಡಿದಾಗ ಎಲ್ಲಾ ಕಡೆಗೂ ಎಕ್ಸ್ಪ್ಯಾಂಡ್ ಆಗ್ಬೇಕಲ್ವಾ? ಈ ಸೈಡು ಆಗಬೇಕು, ಆ ಸೈಡು ಆಗಬೇಕು. ಫುಲ್ ಎಕ್ಸ್ಪ್ಯಾಂಡ್ ಆಗಿ ಈ ತರ ಇದ್ದಂತ ಬಾರ್ ಹೀಗೆ ಬ್ರೆಡ್ ಇಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ. ಅಂದ್ರೆ ಬಿ ಇದ್ದಿದ್ದು ಡೆಲ್ಟಾ ಬಿ ಎಕ್ಸ್ಪ್ಯಾಂಡ್ ಆಗುತ್ತೆ ನೋಡಿ. ಅಲ್ಲಿ ವಿ ಇದ್ದಿದ್ದು ಡೆಲ್ಟಾ ವಿ ಆಯ್ತು, ಎಲ್ ಇದ್ದಿದ್ದು ಡೆಲ್ಟಾ ಎಲ್ ಆಯ್ತು, ಆಯ್ತಾ? ಹಾಗೆ ಬಿ ಇದ್ದಿದ್ದು ಡೆಲ್ಟಾ ಬಿ ಆಗುತ್ತೆ. ನೆಕ್ಸ್ಟ್ ಎ ಇದ್ದಿದ್ದು ಡೆಲ್ಟಾ ಎ ಆಗುತ್ತೆ, ಆಯ್ತಾ? ಸೊ ಬ್ರೆಡ್ತು ಎಕ್ಸ್ಪ್ಯಾಂಡ್ ಆಯ್ತು, ಲೆಂತ್ ಎಕ್ಸ್ಪ್ಯಾಂಡ್ ಆಯ್ತು. ಈಗ ಇದನ್ನ ನಾನು ಜಾಯಿನ್ ಮಾಡ್ತೀನಿ. Okay, now see, earlier the bar was this much, now it is like this, it has grown. ಅಂದ್ರೆ ಇಲ್ಲಿ ಒಂಥರ ಇಲ್ಲಿ ಇಟ್ಕೊಂಡು ಹಿಂಗೆ ಎಳ್ದಂಗೆ ಆಗಿಲ್ವಾ ಇದು ನೋಡಿ. ನಾನು ಇಲ್ಲಿ ಇಟ್ಕೊಂಡು ಹೇಳಿದ್ರೆ
ಬ್ರೆಡ್ತು ಚೇಂಜ್ ಆಯಿತು, ಲೆಂತು ಚೇಂಜ್ ಆಯಿತು. ಅದೇ ನಾನು ಕರ್ಸರನ್ನು ಇಲ್ಲಿ ಇಟ್ಕೊಂಡು ಹೇಳಿದ್ರೆ ಬರೀ ಇಷ್ಟು ಮಾತ್ರ ಚೇಂಜ್ ಆಗಿರೋದಲ್ವಾ. ಅದೇ ಕರ್ಸರ್ ಹಿಂಗೆ ಇಟ್ಕೊಂಡು ಹಿಂಗೆ ಹೇಳಿದ್ರೆ ಇಷ್ಟು ಮಾತ್ರ ಚೇಂಜ್ ಆಗಿರೋದಲ್ವಾ. ದಿಸ್ ಈಸ್ ವಾಟ್ ಐ ಟೋಲ್ಡ್ ಯು ಇನ್ ದ ಲಾಸ್ಟ್ ಕ್ಲಾಸ್. ನೀವೆಲ್ಲ ಕಂಪ್ಯೂಟ್ರಲ್ಲಿ ಡ್ರಾ ಮಾಡ್ತಾ ಇರ್ತೀರಾ, ಏನು ಪೇಂಟ್ ಬ್ರಷಲ್ಲೋ ಅಥವಾ ಏನೋ ಇನ್ಸರ್ಟ್ ಡಯಾಗ್ರಾಮ್ಸಲ್ಲೋ ಎಲ್ಲ ಟ್ರೈ ಮಾಡಿರ್ತೀರಾ. ಒಂದು ಸ್ಕ್ವೇರನ್ನು ಬಡಿದು ಕಾರ್ನರಲ್ಲಿ ಇಟ್ಕೊಂಡು ಸ್ಟ್ರೆಚ್ ಮಾಡಿದರೆ ಕಾರ್ನರ್ಸು ಸ್ಕ್ವೇರ್ ಫುಲ್ ಹಂಗೆ ಸ್ಟ್ರೆಚ್ ಆಗ್ತಾ ಹೋಗುತ್ತೆ. ಇಲ್ಲೂ ಕೂಡ ಹಾಗೆ ಆಗಿದೆ. ಓಕೆ, ನೌ ಲೆಟ್ ಮೀ ಮೇಕ್ಸ್ ಒನ್ ಸ್ಮಾಲ್ ಕರೆಕ್ಷನ್ ಹಿಯರ್, ರೈಟ್. ನಾನೇನು ಬೇರೆ ಏನು ಚೇಂಜ್ ಮಾಡಿಲ್ಲ, ಸುಮ್ಮನೆ ಇಲ್ಲೊಂದು ಲೈನ್ ಹೇಳಿದೆ, ಇಲ್ಲೊಂದು ಲೈನ್ ಹೇಳಿದೆ. ಈಗ ನೋಡ್ರಪ್ಪ, ಇದು ಇನ್ಕ್ರೀಸ್ಡ್ ಪೋರ್ಷನ್ನೇ, ಇದು ಇನ್ಕ್ರೀಸ್ಡ್ ಪೋರ್ಷನ್ನೇ, ಇದು ಇನ್ಕ್ರೀಸ್ಡ್ ಪೋರ್ಷನ್ನೇ. ಓಕೆ, ಈ ಇನ್ಕ್ರೀಸ್ಡ್ ಪೋರ್ಷನನ್ನು ನಾನು A1 ಅಂತೀನಿ, ಈ ಇನ್ಕ್ರೀಸ್ಡ್ ಪೋರ್ಷನನ್ನು A2 ಅಂತೀನಿ, ಈ ಇನ್ಕ್ರೀಸ್ಡ್ ಪೋರ್ಷನನ್ನು A3 ಅಂತೀನಿ. ಹಾಗಾದರೆ ಮೊದಲಿದ್ದು ಯಾವುದು ಸರ್? ಮೊದಲಿದ್ದು ಇದು A ಅಷ್ಟೇ. ಓಕೆನಾ? ಇನಿಷಿಯಲ್ ಏರಿಯಾ A, ನ್ಯೂ ಏರಿಯಾ ಈಸ್ ದಿಸ್ ಟೋಟಲ್ A plus A1 plus A2 plus A3. So the change in the area is equal to A1 plus A2 plus A3, that is new, plus A, okay, minus A. Try to understand. New area minus old area gives you change in area. New area means this plus this plus this plus this. Old area means only this. A1 plus A2 plus A3 plus A full minus A. ಇವಾಗ ಈ ಎ ಕ್ಯಾನ್ಸಲ್ ಆಯಿತು, ಉಳಿದಿದ್ದೇನು? A1 plus A2 plus A3. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ಡೆಲ್ಟಾ ಎ ಈಸ್ ಈಕ್ವಲ್ ಟು A1 plus A2 plus A3. ಪ್ಲೀಸ್ ಫಾಲೋ ಕೇರ್ಫುಲಿ. A1 ಬರೀರಪ್ಪ. A1 ಅಂದರೆ ನೋಡಿ ಈ ಪೋರ್ಷನ್ ಅಷ್ಟೇನೆ, ಇಲ್ಲಿ ಶೇಡ್ ಮಾಡ್ತಾ ಇದ್ದೀನಿ ನೋಡಿ, ಈ ಪೋರ್ಷನ್ ಅಷ್ಟೇನೆ. ಸೊ ಐ ಕಾಲ್ ದಿಸ್ ಆಸ್ ಈಕ್ವೇಷನ್ ನಂಬರ್ 1. Please write A1. Just wait, I make one small partition so that there will be no confusion. A1 ಬರೀತೀನಿ is equal to, it is length, that is A, into breadth, that is delta B. Clear? Yes sir, clear. A2 ಬರೀತೀರಾ ನೋಡಿ, ಈ ಪೋರ್ಷನ್ ಇವಾಗ ಇಲ್ಲಿ ಶೇಡ್ ಮಾಡ್ತೀನಿ. ಡೆಲ್ಟಾ A, that is length, into delta, into B, ಇದು ಡೆಲ್ಟಾ A into B, ಕರೆಕ್ಟ್ ಸರ್. A3 ಯಾವುದು? ಈ ಪೋರ್ಷನ್ನು ನೋಡಿ, ಈ ಪೋರ್ಷನ್ನು A3 ಹಾಗಾದರೆ ಎಷ್ಟು ಸರ್? ದಿಸ್ ಈಸ್ ದ ಲೆಂತ್ ಅಂದರೆ ಡೆಲ್ಟಾ A, and this is the breadth ಅಂದರೆ ಡೆಲ್ಟಾ B. Is that clear? Yes sir, it is clear. Okay, now go back to equation 1. Substitute in equation 1. If you substitute A1, A2, A3 in equation 1, we get delta A equals A1, that is A into delta B, plus A2 B into delta A, plus A3 delta A delta B. I call this as equation number 2. Okay, right sir. Now I take the help of this formula once again. Alpha L is delta L by L divided by delta T, no doubt. Similarly, alpha A, alpha V also. But remember, illೇ ನಾನು ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ದು. I am not talking about area right now. I am talking about length and breadth. ಲೆಂತ್ ಅನ್ನು A ತಗೊಂಡು ಮಾತ್ರಕ್ಕೆ ಅದು ಎಕ್ಸ್ಪ್ಯಾನ್ಷನ್ ಆಫ್ ಏರಿಯಾ ಅಲ್ಲ, ಗೊತ್ತಾಯ್ತಾ? ಹಾಗೇನೆ ಡೆಲ್ಟಾ ಬಿ ಎಂದೇ ಮಾತ್ರಕ್ಕೆ ಅದು ಎಕ್ಸ್ಪ್ಯಾನ್ಷನ್ ಆಫ್ ಏರಿಯಾ ಅಲ್ಲ, ಅದು ಲೆಂತ್ ಅಷ್ಟೇನೆ. ಅಂದರೆ ಇದು ಡೆಲ್ಟಾ ಎಲ್ ಇದ್ದಂಗೆ, ಇದು ಡೆಲ್ಟಾ ಎಲ್ ಇದ್ದಂಗೆನೆ. ಸೊ ಆ ಫಾರ್ಮುಲಾದಿಂದ ನಾನು ಏನು ಬರಿತೀನಿ ನೋಡಿ, ಡೆಲ್ಟಾ ಎಲ್ ಬೈ ಎಲ್ ಇಸ್ ಈಕ್ವಲ್ ಟು, ಆಕ್ಚುಲಿ ಇಲ್ಲೇ ಎಲ್ಲೋ ಒಂದು ಕಡೆ ಬರ್ದಿದ್ದೀನಿ ಆಗಲೇ ಡೆಲ್ಟಾ, ನೋಡಿ ಇಲ್ಲಿ ಬರ್ದಿದ್ದೀನಲ್ಲ, ಇದನ್ನೇ ಯೂಸ್ ಮಾಡ್ಕೋತೀನಿ ಬಿಡಿ. ಓಕೆ, ಸೊ ಇದೇ ಇಕ್ವೇಷನ್ ಅನ್ನು ಯೂಸ್ ಮಾಡ್ಕೋತೀನಿ, ಸೊ ದಟ್ ಐ ಕ್ಯಾನ್ ಸೇವ್ ಒನ್ ಸ್ಟೆಪ್. Sorry, just 1 minute. Okay, please feel free if I am confusing you, you can share your comments. Okay, ನೋಡಿ ಇದೇ ಫಾರ್ಮುಲಾನೇ ಉಪಯೋಗಿಸ್ತೀನಿ. ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು ಆಲ್ಫಾ ಎಲ್
ಇಂಟು ಎಲ್ ಇಂಟು ಡೆಲ್ಟಾ ಟಿ ಅಂತ ಗೊತ್ತಿದೆಯಲ್ವಾ ನಮಗೆ. ಅದನ್ನು ನಾನೇನು ಮಾಡ್ತೀನಿ, ಡೆಲ್ಟಾ ಎಗೋಸ್ಕರ ಆಲ್ಫಾ ಎಲ್ಲೆ, ಅದು ಲೀನಿಯರ್ ಎಕ್ಸ್ಪ್ಯಾನ್ಷನ್ನೇ, ಎಲ್ ಜಾಗಕ್ಕೆ ಎ ಬರಿತೀನಿ, ಡೆಲ್ಟಾ ಟಿ ಬರಿತೀನಿ. ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್? ನೆಕ್ಸ್ಟ್ ಡೆಲ್ಟಾ ಬಿಗೆ ಆಲ್ಫಾ ಎಲ್ಲೇನೆ, ಅದು ಲೀನಿಯರ್ ಎಕ್ಸ್ಪ್ಯಾನ್ಷನ್ನೇ, ಬಟ್ ಎ ಜಾಗಕ್ಕೆ ಏನು ಬರಿಬೇಕು? ಎಸ್, ಯು ಆರ್ ಕರೆಕ್ಟ್, ಬಿ ಇಂಟು ಡೆಲ್ಟಾ ಟಿ. ಓಕೆ, ವೆಲ್ ಸಬ್ಸ್ಟಿಟ್ಯೂಟ್ ಡೆಲ್ಟಾ ಎ ಡೆಲ್ಟಾ ಬಿ ಇನ್ ದಿಸ್ ಈಕ್ವೇಷನ್, ಸೊ ದಟ್ ದಿಸ್ ಬಿಕಮ್ಸ್ ಡೆಲ್ಟಾ ಎ ಈಕ್ವಲ್ಸ್ A as it is, delta B is alpha L B delta T plus B as it is delta A alpha L A, just 1 minute, I write here, into delta T, sorry ಸ್ವಲ್ಪ clumsy ಆಯಿತು, ಪ್ಲಸ್ ಡೆಲ್ಟಾ ಎ ಅಂದರೆ ಇದು ಫುಲ್ ಆಲ್ಫಾ ಎಲ್ ಎ ಡೆಲ್ಟಾ ಟಿ ಇಂಟು ಡೆಲ್ಟಾ ಬಿ, ಇದು ಫುಲ್ ಆಲ್ಫಾ ಎಲ್ ಬಿ ಡೆಲ್ಟಾ ಟಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಆಲ್ಫಾ ಎಲ್ ಇಂಟು ಆಲ್ಫಾ ಎಲ್ ಸ್ಕ್ವೇರ್ ಆಗುತ್ತೆ. ಆಲ್ಫಾ ಎಲ್ ಈಸ್ ವೆರಿ ಸ್ಮಾಲ್, ಏನಂತ ಸಿಕ್ಕಾಪಟ್ಟೆ ಎಕ್ಸ್ಪ್ಯಾನ್ಷನ್ ಏನಾಗಲ್ಲ, ಸ್ವಲ್ಪನೇ ಆಗೋದು. ಹಾಗಾಗಿ ಆಲ್ಫಾ ಎಲ್ ಈಸ್ ವೆರಿ ಸ್ಮಾಲ್. ಹಾಗಾಗಿ ಆಲ್ಫಾ ಎಲ್ ಇಂಟು ಆಲ್ಫಾ ಎಲ್ ಸ್ಕ್ವೇರ್ ಅನ್ನು ನಾವು ನೆಗ್ಲೆಕ್ಟ್ ಮಾಡಬಹುದು, ಅಂದರೆ ಈ ಟರ್ಮ್ ಅನ್ನು ನೆಗ್ಲೆಕ್ಟ್ ಮಾಡಬಹುದು, ಥರ್ಡ್ ಟರ್ಮ್ ಅನ್ನ. ಸೊ ಯು ಜಸ್ಟ್ ಮೆನ್ಷನ್ ಆಲ್ಫಾ ಎಲ್ ಸ್ಕ್ವೇರ್ ಈಸ್ ಲಾರ್ಜ್, ಸೊ ಇಟ್ ಕ್ಯಾನ್ ಬಿ ನೆಗ್ಲೆಕ್ಟೆಡ್. ವೆಲ್, ಕಮ್ ಬ್ಯಾಕ್ ಟು ದಿಸ್. ಡೆಲ್ಟಾ ಎ ಈಕ್ವಲ್ಸ್ ಎ ಇಂಟು ಬಿ ಎ ಬಿ ಆಲ್ಫಾ ಎಲ್ ಡೆಲ್ಟಾ ಟಿ ಪ್ಲಸ್ ಎ ಇಂಟು ಬಿ ಎ ಬಿ ಆಲ್ಫಾ ಎಲ್ ಡೆಲ್ಟಾ ಟಿ. ಹಂಗಾಗಿ ಇನ್ನೊಂದು ಸತಿ ಬರೆಯೋ ಬದಲಿಗೆ ಇದನ್ನೇ ನಾನು 2 ಟೈಮ್ಸ್ ಅಂತ ಬರೆದು ಬಿಡ್ತೀನಿ. ನೋಡಿ ಇಲ್ಲಿ ಎ ಇಂಟು ಬಿ ಆಲ್ಫಾ ಎಲ್ ಡೆಲ್ಟಾ ಟಿ ಆಗೋಯ್ತಲ್ವಾ? ಓಕೆ ಸರ್. ನೆಕ್ಸ್ಟ್ ಡೆಲ್ಟಾ ಎ ಈಸ್ ಈಕ್ವಲ್ ಟು 2 ಇಂಟು, ಕಮ್ ಆನ್ ಟೆಲ್ ಮಿ, ವಾಟ್ ಈಸ್ ದಿಸ್ ಎ ಬಿ? ಎ ಇಂಟು ಬಿ ಬ್ರೆಡ್ ಏರಿಯಾ, ಲೆಂತ್ ಇಂಟು ಬ್ರೆಡ್, ದಟ್ ಈಸ್ ಇನಿಷಿಯಲ್ ಏರಿಯಾ, ದಿಸ್ ಪೋರ್ಷನ್. ಸೊ ಇಟ್ ಈಸ್ ಕ್ಯಾಪಿಟಲ್ ಎ ಆಲ್ಫಾ ಎಲ್ ಡೆಲ್ಟಾ ಟಿ. ವೆಲ್, ಟೇಕ್ ಎ ದಿಸ್ ಸೈಡ್, ಡೆಲ್ಟಾ ಎ ಬೈ ಎ. Take delta t also this side. That is what I did here. I took v this side, delta v by v. I took delta t this side. ಕೊನೆಗೆ ಉಳಿದಿದ್ದನ್ನ 3 ಆಲ್ಫಾ ಅಂತ ಬರ್ದೆ. ಇವಾಗ ಇಲ್ಲೇನು ಉಳಿಯುತ್ತಪ್ಪ? ಎಸ್ ಸರ್, 2 ಇಂಟು ಆಲ್ಫಾ ಎಲ್ ಉಳಿಯುತ್ತೆ. Right? What is this? Now can you tell me what is this? If delta v by v can be taken as alpha v, if delta l by l can be taken as alpha l, delta a by a can be taken as s. It is alpha a, that is 2 alpha l. This is the relation between ಏರಿಯಾ ಕೋಎಫಿಷಿಯೆಂಟ್ ಆ್ಯಂಡ್ ಲೀನಿಯರ್ ಕೋಎಫಿಷಿಯೆಂಟ್. ಸೊ ನೋಡಿ, ಇವಾಗ ಲೀನಿಯರ್ ಕೋಎಫಿಷಿಯೆಂಟಿನ 2 ಟೈಮ್ಸು ಏರಿಯಾ ಕೋಎಫಿಷಿಯೆಂಟ್, ಲೀನಿಯರ್ ಕೋಎಫಿಷಿಯೆಂಟಿನ 3 ಟೈಮ್ಸು ವಾಲ್ಯೂಮ್ ಕೋಎಫಿಷಿಯೆಂಟ್. ಇದನ್ನೇ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದು, ಆಲ್ಫಾ ಎಲ್ ಇಷ್ಟು ಆಲ್ಫಾ ಎ ಇಷ್ಟು ಆಲ್ಫಾ ವಿ ಆರ್ ಇನ್ ದ ರೇಷಿಯೋ 1:2:3 ಅಂತ. ಗೊತ್ತಾಯ್ತಾ? ಡಿಯರ್ ಸ್ಟೂಡೆಂಟ್ಸ್, ಬೋತ್ ದ derivations are equally important. So please pause this video, practice it and get the familiarized with the derivation. So ಇಷ್ಟು ಈ ವಿಡಿಯೋಗೆ ಸಂಬಂಧಪಟ್ಟಂಗೆ. ಇನ್ನು ಮುಂದಕ್ಕೆ ಹೋಗ್ತಾ ಇನ್ನು ಸುಮಾರು ಥರದ ಡೀಟೇಲ್ಸ್ ಇದೆ ಎಕ್ಸ್ಪ್ಯಾನ್ಷನ್ಗೆ ಸಂಬಂಧಪಟ್ಟಂಗೆ. ಐ ವಿಲ್ ಶೇರ್ ಆಲ್ ದ ಡೀಟೇಲ್ಸ್ ಲೇಟರ್ ಆನ್. ಅದಕ್ಕೆ ಮುಂಚಿತವಾಗಿ ಒಂದು ಪಾಯಿಂಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಷ್ಟೊತ್ತು ನಾನು ಬರೀ ಸಾಲಿಡ್ಸ್ ಬಗ್ಗೆ ಮಾತಾಡಿದೆ. ಲಿಕ್ವಿಡ್ಸನ್ನು ಎಕ್ಸ್ಪ್ಯಾಂಡ್ ಆಗ್ತವೆ, ಗ್ಯಾಸಸ್ಸು ಎಕ್ಸ್ಪ್ಯಾಂಡ್ ಆಗ್ತವೆ. ಆಯ್ತಾ? ಸಾಲಿಡಿಗೆ ಕಂಪೇರ್ ಮಾಡಿದ್ರೆ ಲಿಕ್ವಿಡ್ ಎಕ್ಸ್ಪ್ಯಾನ್ಷನ್ ಈಸ್ ಮೋರ್, ಲಿಕ್ವಿಡಿಗೆ ಕಂಪೇರ್ ಮಾಡಿದ್ರೆ ಗ್ಯಾಸ್ ಎಕ್ಸ್ಪ್ಯಾನ್ಷನ್ ಈಸ್ ಮೋರ್. ಸಾಲಿಡ್ ಅಲ್ಲಿ ಮಾತ್ರ ನಾವು ಲೆಂತ್ ಎಕ್ಸ್ಪ್ಯಾನ್ಷನ್, ಏರಿಯಾ ಎಕ್ಸ್ಪ್ಯಾನ್ಷನ್, ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಅಂತೀವಿ. ಅದೇ ಲಿಕ್ವಿಡಿಗೆ ಬಂದರೆ ಲೆಂತ್ ಮತ್ತು ಏರಿಯಾ ಇರೋದಿಲ್ಲ. ಯಾಕೆ? ಇವಾಗ ಫಾರ್ ಎಕ್ಸಾಂಪಲ್ ನೀರಿಗೆ ಡೆಫಿನೆಟ್ ಶೇಪ್ ಅಂತ ಇದೆಯಾ? ಇಲ್ಲ. ಅದನ್ನೇ ನಾವು ಯಾವ ಪಾತ್ರೆನಲ್ಲಿ ಹಾಕ್ತೀವೋ ಆ ಶೇಪನ್ನು ತಗೊಳ್ಳುತ್ತೆ. ಹಾಗಾಗಿ there is no meaning in talking about length and area for the liquid. It is only volume. Same thing is true even for gases also. ಸರಿ, ವಾಲ್ಯೂಮ್ ಅಂತ ಬಂದಾಗ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಆಫ್ ಲಿಕ್ವಿಡ್ ತಗೊಂಡ್ರೆ ಇಟ್ ಈಸ್ ವೆರಿ ಹೈ, ನಿಯರ್ಲಿ 10 ಟೈಮ್ಸ್ ಮೋರ್ ದ್ಯಾನ್ ಸಾಲಿಡ್ಸ್. ಈಗ ಸಾಲಿಡ್ ಒಂದು
ಯೂನಿಟ್ ಜಾಸ್ತಿ ಆದರೆ ಲಿಕ್ವಿಡ್ 10 ಪಟ್ಟು ಜಾಸ್ತಿ ಆಗುತ್ತಂತೆ ಯಾವಾಗ ಹೀಟ್ ಮಾಡಿದಾಗ. ಸೊ ಇನ್ ದ ಕೇಸ್ ಆಫ್ ಲಿಕ್ವಿಡ್ ಎಕ್ಸ್ಪಾನ್ಷನ್ ಈಸ್ ವೆರಿ ಹೈ, ಇಟ್ ಈಸ್ 10 times ಗ್ರೇಟರ್ ದ್ಯಾನ್ ಸಾಲಿಡ್ಸ್. ಗ್ಯಾಸಿಗೆ ಬಂದಾಗ ಇಟ್ ಈಸ್ ಮಚ್ ಮೋರ್ ಗ್ರೇಟರ್ ದ್ಯಾನ್ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್. ಸೊ ಎಕ್ಸ್ಪಾನ್ಷನ್ ಯು ಕ್ಯಾನ್ ಈಸಿಲಿ ಸಿ ಇನ್ ದ ಕೇಸ್ ಆಫ್ ಗ್ಯಾಸಸ್ ಆ್ಯಂಡ್ ಟು ಸಮ್ ಎಕ್ಸ್ಟೆಂಟ್ ಇನ್ ದ ಕೇಸ್ ಆಫ್ ಲಿಕ್ವಿಡ್ಸ್ ಆ್ಯಂಡ್ ಲಿಟ್ಲ್ ಬಿಟ್ ಇನ್ ದ ಕೇಸ್ ಆಫ್ ಸಾಲಿಡ್ಸ್. ಓಕೆ, ಸೊ ಇಷ್ಟು ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲಿಕ್ವಿಡ್ ಎಕ್ಸ್ಪಾನ್ಷನ್ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್, ಆಮೇಲೆ ಅನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಅನ್ನು ಹೇಳಿ, ಆಮೇಲೆ ಎಲ್ಲೆಲ್ಲಿ ನಾವು ಎಕ್ಸ್ಪಾನ್ಷನ್ ಅಪ್ಲಿಕೇಶನ್ಸ್ ಅನ್ನು ನೋಡ್ಬೋದು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಐ ವಿಲ್ ಸ್ಟಾಪ್ ದಿಸ್ ವಿಡಿಯೋ. ಪ್ಲೀಸ್ ಶೇರ್ ಯುವರ್ ಕಾಮೆಂಟ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.